ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ರೀಓಪನ್ ಆಗುವಂತಹ ಸಾಧ್ಯತೆಗಳು ಇದೆಯಾ? ಆರೋಪ ಹೊತ್ತವರಿಗೆ ಬುಲಾವ್ ಕೊಟ್ರ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಸೌಜನ್ಯ ಪ್ರಕರಣದ ತನಿಖೆ ಆರಂಭಿಸಿದ ಎಸ್ಐಟಿ ಟೀಮ್. ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್. ಸೌಜನ್ಯ ಕೇಸ್ ಆರೋಪದ ವಿಚಾರವಾಗಿ ಇದೀಗ ಸೌಜನ್ಯ ಕೇಸ್ ಆರೋಪ ಹೊತ್ತವರಿಗೆ ಎಸ್ಐಟಿ ಬುಲಾವ್ ನೀಡಿರುವಂಥದ್ದು. ಆರೋಪ ಹೊತ್ತ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್ ಕೊಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ರೀಓಪನ್ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆರೋಪ ಹೊತ್ತವರಿಗೆ ಬುಲಾವ್ ಕೊಟ್ಟಿದ್ದಾರಾ ಅಧಿಕಾರಿಗಳು ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಎದುರಾಗ್ತಾ ಇದೆ. ಸೌಜನ್ಯ ಪ್ರಕರಣದ ತನಿಖೆಯನ್ನ ಆರಂಭ ಮಾಡುತ್ತಾ ಎಸ್ಐಟಿ ಟೀಮ್ ಕಾದು ನೋಡಬೇಕು. ಆರೋಪ ಹೊತ್ತವರಿಗೆ ಇದೀಗ ಬುಲಾವ್ ಕೊಟ್ರ ಅಧಿಕಾರಿಗಳು, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ಇದೀಗ ಒಂದಷ್ಟು ಮಾಹಿತಿ ಹೊರಬೀಳ್ತಾ ಇರುವಂಥದ್ದು ಸೌಜನ್ಯ ಕೇಸ್ ರೀಓಪನ್ ಬಗ್ಗೆ. ಉದಯ್ ಕುಮಾರ್ ಹಾಗೆ ಜೈನ್, ಧೀರಜ್ ಕೆಲ್ಲಾ ಆರೋಪ ಹೊತ್ತಂತಹ ಆರೋಪಿಗಳು, ಹಾಗೆ ಮಲ್ಲಿಕ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಉದಯ್ ಕುಮಾರ್ ಜೈನ್ ಆಗಮಿಸಿರುವಂಥದ್ದು. ಈ ಹಿಂದೆ 3 ವಿರುದ್ಧ ಸೌಜನ್ಯ ಕುಟುಂಬ ಆರೋಪವನ್ನ ಮಾಡಿತ್ತು. ಅತ್ಯಾಚಾರದ ವಿಚಾರವಾಗಿ 3 ಜನದ ವಿರುದ್ಧ ಆರೋಪ ಮಾಡಿತ್ತು. ಈಗ ಎಸ್ಐಟಿ ಕಚೇರಿಗೆ ಉದಯ್ ಕುಮಾರ್ ಜೈನ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣದ ಸಂಬಂಧ ವಿಚಾರಣೆ ನಡೆಯಲಿದೆಯಾ ಕಾದ್ ನೋಡಬೇಕು. 3 ವಿರುದ್ಧ ಸೌಜನ್ಯ ಕುಟುಂಬ ಆರೋಪವನ್ನ ಮಾಡಿತ್ತು. ಸೌಜನ್ಯ ಪ್ರಕರಣದ ಸಂಬಂಧ ವಿಚಾರಣೆ ನಡೆಯುತ್ತಾ ಕಾದ್ ನೋಡಬೇಕಾಗಿದೆ. ಸೌಜನ್ಯ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣ ಕೇಸ್ ರೀಓಪನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಬಿಕಾಸ್ ಆರೋಪ ಹೊತ್ತವರಿಗೆ 3 ಜನ ಏನಿದ್ದಾರೆ, ಸೌಜನ್ಯ ಕೇಸ್ ಆರೋಪ ಹೊತ್ತವರಿಗೆ ಇದೀಗ ಎಸ್ಐಟಿ ಬುಲಾವ್ ಕೊಟ್ಟಿರುವಂಥದ್ದು. ಮಲ್ಲಿಕ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್ ಕೊಡಲಾಗಿದೆ. ಆರೋಪ ಹೊತ್ತಂತಹ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ ಹಾಗೆ ಮಲ್ಲಿಕ್ ಜೈನ್ ಎಸ್ಐಟಿ ಕಚೇರಿಗೆ ಈಗ ಉದಯ್ ಕುಮಾರ್ ಜೈನ್ ಆಲ್ರೆಡಿ ಆಗಮಿಸಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಕಚೇರಿಯಲ್ಲಿರುವಂತಹ ಎಸ್ಐಟಿ ಕಚೇರಿ. ಈ ಹಿಂದೆ 3 ವಿರುದ್ಧ ಸೌಜನ್ಯ ಕುಟುಂಬ ಆರೋಪವನ್ನ ಮಾಡಿತ್ತು. ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲಾ ಹಾಗೆ ಮಲ್ಲಿಕ್ ಜೈನ್. ಈ 3 ಜನಕ್ಕೂ ಕೂಡ ಎಸ್ಐಟಿ ಬುಲಾವ್ ಕೊಟ್ಟಿರುವಂಥದ್ದು. ಸೌಜನ್ಯ ಪ್ರಕರಣದ ತನಿಖೆಯನ್ನ ಆರಂಭಿಸುವಂತಹ ಸಾಧ್ಯತೆ ಇದೆ ಎಸ್ಐಟಿ ಟೀಮ್. ಈಗ ಎಸ್ಐಟಿ ಕಚೇರಿಗೆ ಉದಯ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಸೌಜನ್ಯ ಪ್ರಕರಣದ ಸಂಬಂಧ ವಿಚಾರಣೆ ನಡೆಯುತ್ತಾ ಕಾದ್ ನೋಡಬೇಕಿದೆ.